ಹಾಯ್ ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಹೈಪ್ ಕ್ರಿಯೇಟ್ ಮಾಡಿರುವಂತಹ ರಾಹುಲ ಅವರು ನಮ್ಮ ಜೊತೆ ಇದ್ದಾರೆ. ರಾಹುಲ ಅಂತ ಹೆಸರು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇವತ್ತು ನಮ್ಮ ಜೊತೆ ರಾಹುಲ ಅವರೇ ಇದ್ದಾರೆ. ಅವರು ಕೆಲಸ ಮಾಡ್ತಿರುವಂಥ ಹೋಟೆಲ್ಗೂ ನಾವು ಬಂದಿದ್ದೀವಿ. ಸೊ ಬನ್ನಿ ರಾಹುಲ ಅವ್ರ ಜೊತೆನೇ ಮಾತಾಡೋಣ. ಹಾಯ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಓ ಸೂಪರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಓಕೆ, ಕನ್ನಡ ಸ್ಪಷ್ಟವಾಗಿ ಬರುತ್ತಾ? ಕಲ್ತಿದ್ದೀರಾ? ಮಾತಾಡ್ತೀರಾ ಇವಾಗ ಕನ್ನಡ ಎಲ್ಲ? ಸ್ವಲ್ಪ ಸ್ವಲ್ಪ ಬರುತ್ತೆ. ಸ್ವಲ್ಪ ಸ್ವಲ್ಪ. ಓಕೆ, ನಿಮಗೆ ನಿಮ್ಮ ಬಗ್ಗೆ ಎಲ್ಲ ನಮಗೆ ಡೀಟೇಲ್ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರು ಅಂತಲೇ ಗೊತ್ತಾಗಿರಲಿಲ್ಲ, ಆಮೇಲೆ ಗೊತ್ತಾಗ್ತಾ ಬಂತು. ಸೊ ಈ ಒಂದು ಹೈಪ್ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಅನಿಸುತ್ತೆ ನಿಮಗೆ? ನಿಮ್ಮನ್ನೇ ನೀವು ಎಲ್ಲ ಫುಲ್ ವೈರಲ್ ಆಗೋದನ್ನು ನೋಡಿದ್ರೆ ಏನು ಅನಿಸ್ತಾ ಇದೆ? ಎಲ್ಲ ತುಂಬ ಜನ ಕೇಳ್ತಾರೆ, ಫೇಮಸ್ ಆಯಿತು, ನಮಗೆ ಖುಷಿ ಆಗ್ತದೆ. ಖುಷಿ ಆಗ್ತದೆ. ಹಾಂ. ಓಕೆ, ಈಗ ನಿಮ್ಮ ಫ್ಯಾಮಿಲಿ ಕಡೆ ಎಲ್ಲ ಏನು ಹೇಳ್ತಾರೆ ಈ ಥರ ವೈರಲ್ ಆಗಿದ್ದಕ್ಕೆ? ಮನೆ ಕಡೆ ನಮ್ಮಲ್ಲಿ ಬಿಹಾರ ಊಟ ಐತೆ, ಅವ್ರಿಗೆ ಇಷ್ಟೊಂದು ಗೊತ್ತಿಲ್ಲ, ಕನ್ನಡ ಭಾಷೆ ಬರಲ್ಲ ಅವ್ರಿಗೆ, ಇಷ್ಟೊಂದು ಎಲ್ಲ ಗೊತ್ತಿಲ್ಲ. ಏನು ಭಾಷೆ ಮಾತಾಡ್ತೀರಾ ನೀವು? ಆ್ಯಂಡ್ ಇಲ್ಲಿ ಬಂದು ಕನ್ನಡ ಕಷ್ಟ ಆಯಿತಾ ಕಲಿಯೋಕ್ಕೆ? ಹಾಂ, ಸ್ವಲ್ಪ ಕಷ್ಟ ಆಯಿತು. ಬಾಸ್ ಇದ್ರೆ ಎಲ್ಲ ಹೇಳ್ಕೊಟ್ಟ. ಆಮೇಲೆ ಕಲಿಸಿದೆ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಜೊತೆಗೆ ಚಂದ್ರು ಸರ್ ಅವರು ಹೇಗೆ ನಿಮಗೆ ಪರಿಚಯ ಆಗಿದ್ದು? ಇವಾಗ 3 ವರ್ಷ ಆಯಿತು ಇಲ್ಲಿ. ಅದೇ ಒಂದು ತಿಂಗಳ. ಏನು ಅನಿಸ್ತಾ ಇದೆ ಅಂದರೆ ಅವ್ರ ಜೊತೆ ಡೈಲಿ ಕೆಲಸ ಮಾಡುವಾಗ ಆ್ಯಂಡ್ ಅವರಿಂದ ಎಷ್ಟು ಕೆಲಸದ ವಿಚಾರವಾಗಿ ಎಷ್ಟು ಕಲ್ತ್ರಿ ನೀವು? ಏನು ಅನಿಸ್ತಾ ಇದೆ ಅದ್ರ ಬಗ್ಗೆ? ನಿಮಗೆ ತುಂಬ ಖುಷಿ ಆಗ್ತದೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋದ್ರೂ ನಿಮ್ಮನ್ನೇ ನಾವು ನೋಡ್ತೀವಿ. ಇದನ್ನು ನೋಡಿದಾಗ ತುಂಬ ಖುಷಿ ಆಗ್ತದೆ. ಖುಷಿ ಆಗುತ್ತೆ. ಓಕೆ, ಅಂದರೆ ನಿಮಗೆ ಬೇಜಾರು ಅಂತ ಅನಿಸಿದೆ ಏನಾದರೂ ಇದೆಯಾ? ಈಗ ಓಕೆ, ನನ್ನ ನೆಗೆಟಿವ್ ಆಗಿ ಯಾರಾದರೂ ತೋರಿಸಿದ್ರೆ ಇದ್ರ ಬಗ್ಗೆ ಬೇಜಾರು ಅನಿಸಿದೆ ಏನಾದರೂ ಇದೆಯಾ? ಇಲ್ಲ, ಬೇಜಾರಿಲ್ಲ. ಓಕೆ, ಆ ಥರ ನೆಗೆಟಿವ್ ಮಾತಾಡೋರಿಗೆ ಏನು ಹೇಳ್ತೀರಾ? ಏನಿರ್ಬೇಕು, ಅವ್ರವ್ರಿಗೆ ಮನಸ್ಸೈತೆ. ಓಕೆ, ಈಗ ನೀವು ಇದರ ಹೊರತಾಗಿ ಏನು ಬೇರೆ ಏನು ಕೆಲಸ ಮಾಡ್ತೀರಾ? ಅಂದರೆ ಈಗ ಹೋಟೆಲಲ್ಲಿ ಇಲ್ಲೇ ಕೆಲಸ ಮಾಡ್ತೀರಾ ಅಥವಾ ಬೇರೆ ಏನಾದರೂ ವರ್ಕ್ ಮಾಡ್ತೀರಾ? ಇದೇ ಹೋಟೆಲ್ ಕೆಲಸ ಮಾಡ್ತೀನಿ. ನೋಡ್ತೀನಿ, ಯಾವುದೋ ಹೋಟೆಲ್ ಮಾಡ್ತೀನಿ. ಆಮೇಲೆ ಇದೇ ಕೆಲಸ ಮಾಡ್ತೀನಿ, ಇಲ್ಲೇ ಇದೆ ನಾನು. ಅಂದರೆ ಬ್ಯಾಂಗ್ಳೂರು ಬಂದು ಎಷ್ಟು ವರ್ಷ ಆಯಿತು ನೀವು? ಇದೇ ಫಸ್ಟ್ ಟೈಮ್. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಇದೆ, ಚಂದ್ರು ಬಾಸ್ ಹತ್ರ. ಅಂದರೆ ಅವರ ಪ್ರೀತಿ ನೋಡಿದಾಗ ಆ್ಯಂಡ್ ಅವ್ರಿಗಿಂತ ಜಾಸ್ತಿ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. ಆ್ಯಂಡ್ ಒಳ್ಳೆ ಹುಡುಗ ಎಲ್ಲ ಆ ಥರ ಎಲ್ಲ ಜಾಸ್ತಿಯಾಗಿ ಹೇಳ್ತಾರೆ ನಿಮ್ಮ ಬಗ್ಗೆ. ಅದನ್ನೆಲ್ಲ ಕೇಳುವಾಗ ಏನು ಅನಿಸುತ್ತೆ? ನಮಗೆ ತುಂಬ ಖುಷಿ ಆಗ್ತಾಯಿದೆ. ಓಕೆ, ಸೂಪರ್. ಅಂದರೆ ಸ್ವಲ್ಪ ಕಮ್ಮಿ ಮಾತಾಡ್ತೀರಾ ನೀವು? ಇಷ್ಟೊಂದು ಬರಲ್ಲ, ಕ್ಯಾಮ್ರಾ ಮುಂದೆ ಸ್ವಲ್ಪ ಡೌನ್ ಇದೆ. ಓಕೆ, ಈಗ ತುಂಬ ಜನ ಬಂದು ನಿಮ್ಮ ಹತ್ರ ಮಾತಾಡಿಸ್ತಾರೆ, ಎಲ್ಲ ಬಂದು ಸೆಲ್ಫಿ ಕೇಳ್ತಾರೆ. ಆಚೆ ಎಲ್ಲ ಹೋದಾಗ ಬಂದು ಗುರುತಿಸುವಾಗ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಆ ಥರ ಬಂದು ಮಾತಾಡಿಸೋರು ಇದ್ದಾಗ? ನಮಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ರಾಹುಲ ಹೇಳ್ತಾ ತುಂಬ ಖುಷಿ ಆಗ್ತದೆ. ಆಚೆ ಎಲ್ಲ ಬಂದಾಗ ಹೇಗೆ ಮಾತಾಡಿಸ್ತಾರೆ ನಿಮ್ಮನ್ನು? ರಾಹುಲ ಹೆಂಗಿದೆಯಪ್ಪ, ರಾಹುಲ ಹೆಂಗಿದೆಯಪ್ಪ ಅಂತ ಹೇಳ್ತಾರೆ. ಓಕೆ, ಆಚೆ ಹೋಗ್ತಾಯಿದ್ದೆ, ರಾಹುಲ ಹೋಗ್ತಾ ಎಲ್ಲ ಹೇಳ್ತಾರೆ, ಗೊತ್ತಾಗ್ಬಿಡುತ್ತೆ ನೀವೇ ಅಂತ ಎಲ್ಲ ಹೇಳ್ತಾರೆ. ರಾಹುಲ ತುಂಬ ಖುಷಿ ಆಗ್ತದೆ. ನಿಮ್ಮ ಮನೆ ಹತ್ತಿರ ಎಲ್ಲ ಇದ್ದವರು ಯಾವ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ? ಈ ಒಂದು ಫೇಮಸ್ ನಂತರ ನೀವು ನಮ್ಮ ಮನೆಯಲ್ಲೇ ಯಾರಿಗೂ ಇಷ್ಟೊಂದು ಗೊತ್ತಿಲ್ಲ. ಏನು ಹೇಳ್ತಾರೆ ಮನೇಲಿ? ಏನು ಹೇಳ್ತಾರೆ? ಮನೆ ಖುಷಿ ಆಗ್ತದೆ, ನಮ್ಮ ಹುಡುಗ ಫೇಮಸ್ ಆಯಿತು ಬೆಂಗಳೂರಲ್ಲಿ, ಬೇರೆ ಊರಲ್ಲಿ ಫೇಮಸ್ ಆಯಿತು, ತುಂಬ ಖುಷಿ ಆಗ್ತದೆ. ಓಕೆ, ಇನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಫಾಲೋ ಮಾಡೋರು ಅಂದರೆ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರಾ? ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಮಗೆ ಫಾಲೋವರ್ಸ್ ಇಲ್ಲ. ಫಾಲೋವರ್ಸ್ ಇಲ್ಲ? ನೀವು ಇಷ್ಟು ಫೇಮಸ್ ಆಗಿದ್ದೀರಾ, ನಿಮಗೆ ಫಾಲೋವರ್ಸ್ ಇಲ್ಲದೇ ಇರ್ತಾರಾ? ನನ್ನ ಹೆಸರು ಬೇರೆ ಅವ್ರು ಯೂಸ್ ಮಾಡ್ತಾ ಇದೆ ಇನ್ಸ್ಟಾಗ್ರಾಮ್ಗೆ, ನಮಗೆ ಫಾಲೋವರ್ಸ್ ಇಲ್ಲ. ಓಕೆ ಓಕೆ, ಕೊನೆಯದಾಗಿ ಸರ್ಗೆ ಏನು ಹೇಳ್ತೀರಾ? ಚಂದ್ರು ಸರ್ಗೆ, ಯಾಕಂದರೆ ಅವರಿಂದ ನಿಮಗೆ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗುರುತಿಸ್ಕೊಳ್ಳೋ ಥರ ಆಯಿತು. ಆ್ಯಂಡ್ ಅವರ ಹೋಟೆಲಲ್ಲೇ ನೀವು ಕೆಲಸ ಮಾಡ್ತಾ ಇರುವಂಥದ್ದು, ಆ ಒಂದು ಪ್ರೀತಿಯನ್ನು ನೋಡಿದಾಗ ಏನು ಹೇಳ್ತೀರಾ? ಕೊನೆಯದಾಗಿ ಅವ್ರಿಗೆ ಏನು ಹೇಳ್ತೀರಾ ಈ ಮೂಲಕ? ತುಂಬ ಖುಷಿ ಐತೆ, ಒಳ್ಳೆ ಮನಸ್ಸು ಐತೆ. ಬಾಸ್ ಈ ಥರ ಬಾಸ್ ಎಲ್ಲೂ ಸಿಕ್ಕಲ್ಲ ಬೆಂಗಳೂರಲ್ಲೇ. ನನಗೆ ಇದು ಇಷ್ಟ ಇದೆ. ಬಾಸ್ ಹತ್ರ ಇರ್ತೀನಿ, ಕೆಲಸ ಮಾಡ್ತೀನಿ, ಜೊತೆಗೆ ಇರ್ತೀನಿ, ಯಾವತ್ತು. ಯಾವತ್ತು. ಥ್ಯಾಂಕ್ ಯು ಸೋ ಮಚ್.
ಎಸ್ ನೋಡಿದ್ರಲ್ಲ, ರಾಹುಲ ಅವರು ಮಾತನಾಡಿದ್ರು ಆ್ಯಂಡ್ ಅವ್ರ ಸರ್ ಜೊತೆ ಯಾವ ಥರ ಇರ್ತಾರೆ, ಸರ್ ಇವ್ರ ಜೊತೆ ಯಾವ ಥರ ಇರ್ತಾರೆ, ಆ ಒಂದು ಪ್ರೀತಿಯ ಬಗ್ಗೆ ಮನಸಾರೆ ಮಾತಾಡಿದರು. ಆಚೆ ಹೋದಾಗ ಜನರ ಪ್ರೀತಿ ಬಗ್ಗೆ ಕೂಡ ಇವ್ರಿಗೆ ತುಂಬ ಖುಷಿ ಇದೆ. ಸೊ ನೀವು ಕೂಡ ಇವರನ್ನು ನೋಡಿರ್ತೀರ ಸೋಷಿಯಲ್ ಮೀಡಿಯಾದ್ರೆ. ಹಾಗೆಯೇ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡ್ತಾರೆ. ಅಂಥವ್ರು ಇದ್ದಾಗ ಅವ್ರಿಗೂ ಕೂಡ ಇವರು ಅಂದರೆ ಮಾತನಾಡಿದರು, ಅಂದರೆ ಅಂಥವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಣ ಆ ಥರ ಎಲ್ಲ ಹೇಳಿದರು. ಸೊ ನೀವು ಕೂಡ ಇಂಥವರನ್ನು ಬೆಳೆಸಿ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸ್ವಲ್ಪ ಕಮ್ಮಿ ಮಾತಾಡ್ತಾರೆ ಇವರು. ಸೊ ನಮ್ಮ ಜೊತೆ ಚೆನ್ನಾಗೇ ಮಾತಾಡಿದರು. ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.